ನೋಡಿ, ನಾವು ಹೇಳೋದಂತಂದರೆ ಕೈಗಾರಿಕೆ ದೊಡ್ಡ ಬೃಹತ್ ಕೈಗಾರಿಕೆ ಇವತ್ತಿನವರೆಗೂ ಯಾವುದೇ ಸುರಕ್ಷಿತ ಕ್ರಮಗಳು ಜಿಂದಾಲಲ್ಲಿ ಇಲ್ಲ. ಹಂಗಾಗಿನೇ ಇವತ್ತು ಈ ಘಟನೆ ನಡೆದ ಮೇಲೆ ನಾವು ಬಳ್ಳಾರಿ ಜಿಲ್ಲೆ ಅಲ್ಲಿ ಗ್ರಾಮದಿಂದ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿ ಮನವಿ ಪತ್ರ ಕೊಟ್ಟರು ಕೂಡ ನೋಡಿ ಅವ್ರ ಮೇಲೆ ಕೇಸ್ ದಾಖಲಾಗಿದೆ. ಕುಡಿತಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ. ಆದರೂ ಕೂಡ ಇವತ್ತಿನವರೆಗೆ ಆ ಕುಟುಂಬಗಳಿಗೆ ಒಂದು ಮನೆ ಇರ್ಬೋದು, ಅವರ ಒಂದು ಉದ್ಯೋಗದ ಪ್ರಶ್ನೆ ಇರ್ಬೋದು, ಕಾರ್ಮಿಕರು ಸಾವಿಗೀಡಾಗ್ತಿದ್ದಾರೆ, ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕು. ಜಿಂದಾಲ್ ಕೈಗಾರಿಕೆಯಲ್ಲಿ ನಡೆದಂಥ ಕೆಲವು ಈ ಪ್ರಕರಣಗಳಿದ್ದಾವೆ, ಇದೊಂದು ಸಮಗ್ರ ತನಿಖೆಗೆ ಆಗಬೇಕು ಅನ್ನೋಂಥವನ್ನು ನಾವು ಸರ್ಕಾರಕ್ಕೆ ದಲಿತ ಹಕ್ಕುಗಳ ಸಮಿತಿ ಒತ್ತಾಯ ಮಾಡ್ತದೆ. ಇವತ್ತೇನು ಎರಡೂವರೆ ವರ್ಷ ಕಳೆದರೂ ಕೂಡ ಇದೊಂದು ತನಿಖೆಗೆ ಆರಂಭ ಮಾಡಬೇಕು. ಯಾಕಂದರೆ ಜಿಂದಾಲ್ ಸಾವುಗಳು ಈ ಹಿಂದೆ 3 ಜನ ಇಂಜಿನಿಯರ್ಗಳು ಸತ್ತರು. ಈ ಹಿಂದೆ 2-3 ದಿನಗಳ ಹಿಂದೆ ಕೆಲವು ಬಿಹಾರಿನ ಕಾರ್ಮಿಕರು ಸತ್ತರು. ಇಲ್ಲಿಯವರೆಗೆ ಕೂಡ ಯಾವುದೇ ಅವ್ರಿಗೆ ಪರಿಹಾರ ಆಗಲಿ ಸುರಕ್ಷತೆ ಇಲ್ಲ. ಹಾಗಾಗಿ ಜಿಂದಾಲ್ ಅಂತ ಕೈಗಾರಿಕೆ ಮೇಲೆ ಇವತ್ತೇನು FIR ಆಗಿದೆ, ಆ FIR ಮೇಲೆ ಅವರು ಇವತ್ತು ಕೂಡ ತನಿಖೆ ಆಗಬೇಕು. ಈ ಕುಟುಂಬಗಳಿಗೆ, ಈ ದಲಿತ ಕುಟುಂಬಗಳಿಗೆ ಏನು ಪರಿಹಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು 27ನೇ ತಾರೀಕು ಇದೇ ತಿಂಗಳು 27ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳನ್ನು ಮತ್ತು ಜಿಲ್ಲಾಡಳಿತವನ್ನು ನಾವು ಪ್ರತಿಭಟನೆ ಮಾಡುವ ಮೂಲಕ ಈ ಕುಟುಂಬಗಳಿಗೆ ರಕ್ಷಣೆ ಜೊತೆಗೆ ಅವರಿಗೆ ಪರಿಹಾರ ಮತ್ತು ಜಿಂದಾಲ್ ಇವತ್ತೇನು ಕೈಗಾರಿಕೆ ಕನ್ನಡಿಗರಿಗೆ ಉದ್ಯೋಗದ ಪ್ರಶ್ನೆಯಿಂದ ಹಿಡಿದು ಸ್ಥಳೀಯರಿಗೆ ಉದ್ಯೋಗದ ಪ್ರಶ್ನೆಯಿಂದ ಹಿಡಿದು ಇವತ್ತು ಈ ಕುಟುಂಬಗಳಿಗೆ ಪರಿಹಾರ ಕೊಡದೇ ಇರುವಂಥ ನೀತಿಯನ್ನು ವಿರೋಧಿಸಿ ನಾಳೆ 27ನೇ ತಾರೀಕು ಈ ಜಿಂದಾಲನ ಇವತ್ತೇನು ಸಾವಿಗೀಡಾಗಿರ್ತಕ್ಕಂಥ ಕುಟುಂಬಗಳು ಸಮೇತವಾಗಿ ನಾವು ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಮುಂದೆ 27ನೇ ತಾರೀಕಿಗೆ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ. ಪಾದಯಾತ್ರೆ ಮುಖಾಂತರ ಬಂದಾಗ ಜಿಲ್ಲಾಧಿಕಾರಿಗಳು ಒಂದು ಮೀಟಿಂಗ್ ಕರೆದಿದ್ರು. ಮಾಲಿಪಾಡ್ ಸಾಹೇಬರಿದ್ರು ಹಿಂದೆ ಜಿಲ್ಲಾಧಿಕಾರಿ. ಅವರೇನು ಹೇಳಿದ್ರು, ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಶಾಲೆಗಳನ್ನು ಹಾಸ್ಟೆಲ್ಗಳನ್ನು ಒದಗಿಸ್ತೀವಿ, ಆ ಕುಟುಂಬಕ್ಕೆ ಒಂದು ಉದ್ಯೋಗ ಅಂದರೆ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸ ಕೊಡ್ತೀವಿ, ಒಂದು ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ರು. ನಿಮಗೆ ಗೊತ್ತಿರಬೇಕು ಈ ಮನೆ ಹೆಂಗಿದೆ ಅಂತಂದರೆ ಇದು ಯಾವುದಾದ್ರೂ ಅವ್ರ ಮನೆ ಎದುರಿಗೆ ಸೀರೆಗಳು ಹಾಕಿದ್ದಾರೆ ನೋಡಿ. ಇವತ್ತು ಒಂದು ಬಾಗಿಲು ಇಲ್ಲ. ಇಂಥ ಒಂದು ಅಲ್ಲಿರ್ತಕ್ಕಂಥ MP ತುಕಾರಾಮ್, ಅಲ್ಲಿರ್ತಕ್ಕಂಥ ಅನ್ನಪೂರ್ಣಮ್ಮ ಇವತ್ತು ಆ ಕ್ಷೇತ್ರದ ಪ್ರತಿನಿಧಿಸ್ತಾರೆ. ಒಂದು ಜನತಾ ಮನೆ ಕೂಡ ಕೊಡೋಕ್ಕಾಗಿಲ್ಲ. ಅವತ್ತು ಹೇಳಿದ್ರು ಜಿಲ್ಲೆ DC ಅವರು, ಒಂದು ಜನತಾ ಮನೆ ಕೊಡ್ತೀವಿ, ಆಯವ್ರಿಗೆ ಏನಾದರೂ ಕೆಲಸ ಕೊಡ್ತೀವಿ, ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಕೊಡ್ತೀವಿ, SC ST ಕೆಳಗೆ ಅವ್ರು ಪರಿಹಾರ ಕೊಡ್ತೀವಿ ಅಂತ ಹೇಳಿದಂಥ ಜಿಲ್ಲಾಡಳಿತ ಇವತ್ತಿನವರೆಗೆ ಯಾವುದೇ ಪರಿಹಾರ ಕೊಡಲಿಲ್ಲ. ಇವತ್ತಿನ ಉದ್ದೇಶ ಏನು ಸರ್ ಅಂದರೆ 2 ವರ್ಷ ಆಗಿದೆ ಸರ್. ಹಾಗೆ 2 ವರ್ಷ ಆದರೆ ಜಿಲ್ಲಾಡಳಿತ ಆಗಲಿ ಜಿಂದಾಲ್ ಕಾರ್ಖಾನೆ ಆಗಲಿ ಯಾವುದೇ ರೀತಿಯ ಮಾನವೀಯ ದೃಷ್ಟಿಯಿಂದ ಕೂಡ ಸ್ಪಂದಿಸಿಲ್ಲ ಸರ್. ಇದು ಕ್ರೈಮ್ ನಂಬರ್ 52 2022ರಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಆಗಿದ್ದರೂ ಕೂಡ ಈ ಪ್ರಕರಣದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಕೊಡೋದಿಲ್ಲ ಸರ್. ಕ್ರೈಮ್ ನಂಬರ್ 52 ಸರ್. ಕ್ರೈಮ್ ನಂಬರ್ 52 ಸರ್. 304 ಸರ್. ಸೆಕ್ಷನ್ ಒಂದೇ ಸೆಕ್ಷನ್ 304 ಸರ್. ಕಾರ್ಖಾನೆ ಏನಿದೆಯಲ್ಲ ಸರ್, ಅದು ಉಕ್ಕಿನ ಕಾರ್ಖಾನೆ ಹೋಗಿ ಉಕ್ಕು ಮತ್ತು ಸಾವಿನ ಕಾರ್ಖಾನೆಯಾಗಿ ಮಾರ್ಪಟ್ಟಿದೆ ಸರ್. ಅದು ಅಲ್ಲಿ 3000 ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಡಂಪಿಂಗ್ ಯಾರ್ಡ್ನಲ್ಲಿ ಅದಕ್ಕೆ ಸುತ್ತ ಒಂದು ಕಾಂಪೌಂಡ್ ಮಾಡ್ಬೇಕಾಗಿತ್ತು ಸರ್. ಅವರು ಕಾಂಪೌಂಡ್ ಮಾಡಿಲ್ಲ. ಈ ಬಡತನ ಮತ್ತು ಹಸಿವು ಎಂಬುದು ಏನಿದೆಯಲ್ಲ ಸರ್, ಬಡವ್ರನ್ನ ಆ ಅಪಾಯಕಾರಿ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಸರ್. ಬಡತನ ಮತ್ತು ಹಸಿವು ಅಲ್ಲಿ ಹೋಗಿ ಒಂದು 4 ತುಂಡು ಕಬ್ಬಿಣ ಸಿಗುತ್ತೆ ಸರ್. ಅದು ರಾಡು ಅದೆಲ್ಲ ಡಂಪಿಂಗ್ ಯಾರ್ಡಲ್ಲಿ ತ್ಯಾಜ್ಯದಲ್ಲಿ ಅದೆಲ್ಲ ಬಂದು ಸೇರಿಕೊಳ್ಳುತ್ತಾರೆ. ಸೇರ್ಕೊಂಡು ಅದನ್ನು ಸಂಗ್ರಹಿಸಿ ಬಂದು ಖರೀದಿ ಮಾಡೋಕ್ಕಾಗಿ ಗುಡ್ತಿನಲ್ಲಿ ಒಂದು 6-7 ಜನ ಇದ್ದಾರೆ ಸರ್. 8 ರೂಪಾಯಿದಂಗೆ ಇವ್ರ ಹತ್ರ ಖರೀದಿ ಮಾಡಿ ಅದನ್ನು 15 ರೂಪಾಯಿದಂಗೆ ಅವ್ರು ಮಾರಾಟ ಮಾಡ್ತಾರೆ ಸರ್. ಅಂದರೆ ಇದರಲ್ಲಿ ಜಿಂದಾಲ್ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಸರ್. ಅಲ್ಲಿ ಒಬ್ಬ ವಾಚ್ಮೆನ್ ಆಗಲಿ ಸೆಕ್ಯೂರಿಟಿ ಗಾರ್ಡ್ ಏನಾದರೂ ಮಾಡಬೇಕಲ್ಲ ಸರ್. ಅಲ್ಲಿ ಅಪಾಯಕಾರಿ ನಿಷೇಧಿತ ಪ್ರದೇಶ ಅಂತ ಒಂದು ಬೋರ್ಡ್ನು ಅಳವಡಿಸಿದ್ರು. ಈಗೇನೋ ಮಾಡಿದ್ದಾರೆ ಸರ್. ಈಗ ಮುಂಚೆ ಏನು ಇರಲಿಲ್ಲ ಅಂತ ಸರ್. ಈಗೇನೋ ಕಾಂಪೌಂಡ್ ಮಾಡಿದ್ದಾರೆ ಸ್ವಲ್ಪ. ಆಮೇಲೆ ಗಸ್ತು ತಿರುಗ್ತಾ ಇದ್ದಾರೆ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಸರ್. ಅಲ್ಲಿ ನೋಡ್ರಿ ಸರ್, ಅವ್ರು ಜಿಂದಾಲ್ ಅವರು ಅದು ನಮ್ಮ ಸರ್ಕಾರಕ್ಕೆ ಗಣಿಬಾಧಿತ ಪ್ರದೇಶ ಸರ್. ಅದು ಯಾವುದು ತುಮಟಿ ಎಂಬುದು ಆಗಲಿ, ಸಂಡೂರು ಆಗಲಿ, ಬಳ್ಳಾರಿ ಆಗಲಿ 20,000 ಕೋಟಿ ಏನೋ ಅದಕ್ಕೆ ಸರ್ಕಾರ ದುಡ್ಡು ತೆಗೆದಿರಿಸಿದ್ದಾನೆ ಸರ್ ಡೆವಲಪ್ಮೆಂಟ್ಗಾಗಿ, ಅದಕ್ಕಾಗಿ ಇದಕ್ಕಾಗಿ. ಈ ಬಡವರಿಗೆ 2 ಮನೆ ಕಟ್ಟಿಸ್ಕೊಡೋಕ್ಕಾಗೋದಿಲ್ಲ ಸರ್ಕಾರಕ್ಕೆ ಆ ದುಡ್ಡಿನಲ್ಲಿ. ಸರ್ಕಾರ ಏನು ಮಾಡ್ತಾ ಇದೆ, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಸರ್. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಗಣಿಬಾಧಿತ ವ್ಯಕ್ತಿಗಳಲ್ಲ, ನಿಜವಾಗ್ಲೂ ಗಣಿಬಾಧಿತ ವ್ಯಕ್ತಿಗಳಂದರೆ ಈ ರತ್ನಮ್ಮನಂತವ್ರು ಸರ್. ಭಾಳ ಅಮಾಯಕರು. ಆಯಮ್ಮಗೆ ಏನು ಮಾತಾಡೋಕ್ಕೆ ಬರೋದಿಲ್ಲ. ಕಣ್ಣೀರು ಮಾತ್ರ ಮಾತಾಡ್ಬೋದು ಅಷ್ಟೇ, ಬೇರೆ ಏನು ಮಾತಾಡೋಕ್ಕೆ ಆಗೋದಿಲ್ಲ.
ಇಂಥ ಸಂದರ್ಭದಲ್ಲಿ ಭ್ರಷ್ಟ ರಾಜಕಾರಣಿಗಳೇನಿದಾರಲ್ಲ ಸರ್, ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಭ್ರಷ್ಟ ರಾಜಕಾರಣಿಗಳು ಜಿಂದಾಲ್ಗಳ ಅವ್ರು ಗುಲಾಮರಾಗಿ ಕೆಲಸ ಮಾಡ್ತಾರೆ ಸರ್. ಕನಿಷ್ಠ ತುಕಾರಾಮ್ ಆಗಲಿ, ಅವಾಗ ಶಾಸಕರು ಸರ್ ತುಕಾರಾಮ್ 2002ರಲ್ಲಿ ಹೋಗಿ ಆ ಕುಟುಂಬಗಳಿಗೆ ಕನಿಷ್ಠ ನೆರವು ನೀಡೋಕ್ಕೆ ಬರೋದಿಲ್ಲ ಸರ್. ಒಂದು 10 ಕೆಜಿ ಅಕ್ಕಿ ಕೊಡೋಕ್ಕಾಗೋದಿಲ್ಲ ಸರ್ ಅವ್ರಿಗೆ, ಅಷ್ಟು ಬಡತನ ಇದೆ ಸರ್ ಸಂಡೂರು ಜಿಲ್ಲೆಯಲ್ಲಿ. ಅಲ್ಲಿ ಸಂಡೂರಿನ ಗರ್ಭ ಬಗೆದು ಅದನ್ನು ತೆಗಿತಾ ಇದ್ದಾರೆ ಸರ್. ಆದರೆ ಇಂಥ ಬಡವರು ಸಾವಿರಾರು ಜನ ಇದ್ದಾರೆ ಸರ್ ಅಲ್ಲಿ. ಇವ್ರಿಗೇನಿಲ್ಲ ಸರ್. ಇವರೆಲ್ಲ ಬಂದು ಇಲ್ಲಿ ಫೋಟೋಗಳಿಗೆ ಪೋಚ್ ಕೊಟ್ಟು ನಾನು ಅನ್ನದಾತ, ನಾನು ಬಡವರು ಬಂದು, ನಾನು ಸರಳ ವ್ಯಕ್ತಿ, ಇಂಥ ಬೋಗಸ್ ವ್ಯವಹಾರಗಳು ಬೇಡ ಸರ್. ದಲಿತರ ಹೆಸರು ಹೇಳಿ, ಬಡವರ ಹೆಸರು ಹೇಳಿ ನೀವು ರಾಜಕಾರಣ ಮಾಡೋದು ಬೇಡ. ನೀವು ವ್ಯವಹಾರಿಕವಾಗಿ ರಾಜಕಾರಣ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ಕನಿಷ್ಠ ಇಂಥವ್ರಿಗೆ ನೆರವು ನೀಡಬೇಕಂತ ನಮ್ಮ ಉದ್ದೇಶ ಸರ್. ನೀವು ಅಪ್ರೋಚ್ ಆಗಿದ್ದೀರಾ? ಇವರೆಲ್ಲ ಅಪ್ರೋಚ್ ಆಗಿದ್ದಾರೆ, ಧರಣಿ ಮಾಡಿದ್ದಾರೆ, ಮನವಿ ಪತ್ರಗಳು ಕಳಿಸಿದ್ದಾರೆ ಸರ್. ಸರ್ ಇನ್ನೊಂದು ಸರ್, ಅವ್ರು ಏನು ಹೇಳಿದ್ದಾರೆ ಸರ್ ಅಂದರೆ ಇವ್ರನ್ನ ಅಲ್ಲಿಗೆ ಹೋಗಂತ ಹೇಳಿದಾರೆ ಯಾರು, ಡಂಪಿಂಗ್ ಯಾರ್ಡ್ಗೆ ಹೋಗಂತ ಹೇಳಿದಾರೆ ಯಾರು, ಅವ್ರ ಪ್ರಶ್ನೆ ಸರ್, ಒಬ್ಬ ಶಾಸಕನ ಪ್ರಶ್ನೆ. ಶಿವು ಕರ್ಕೊಂಡು ಹೋಗಿದೆ ಬಡತನ ಶಿವು, ಅದು ನಾನು ಹೇಳ್ತಾ ಇದ್ದೀನಿ ಸರ್. ಬಡತನ ಹಸಿವು ಎಂಥದೇ ಅಪಾಯಕಾರಿ ಸ್ಥಳ ಕರ್ಕೊಂಡು ಹೋಗಿ ಸರ್. ಅಲ್ಲಿ ಹೋಗಿರೋದು ಕೂಳಿನ ಹುಡುಕಾಟಕ್ಕಾಗಿ, ಬೇರೆ ಯಾವ ಉದ್ದೇಶಕ್ಕಲ್ಲ. ಅವರೇನು ಅಲ್ಲಿ ಗಣಿಗಾರಿಕೆ ಮಾಡಿಲ್ಲ, ಸಂಪತ್ತನ್ನ ಲೂಟಿ ಹೊಡೆದಿಲ್ಲ, ಅದರಿಂದ ಲೂಟಿ ಹೊಡೆದಿಲ್ಲ. ಭ್ರಷ್ಟರೆಲ್ಲ ದೊಡ್ಡ ದೊಡ್ಡ ಅರಮನೆಗಳು ಕಟ್ಕೊಂಡು ಬದುಕ್ತಾ ಇದಾರಲ್ಲ ಸರ್ ಬಳ್ಳಾರಿಯಲ್ಲಿ. ಸರ್ ಅವ್ರ ಮೇಲೆ FIR ಆಗಿದೆ ಸರ್, FIR ಆಗಿದೆ ಸರ್. ಅದು ಚಾರ್ಜ್ ಶೀಟ್ ಆಗಿಲ್ಲ. ರಾಜಕಾರಣಿಗಳ ನಾನು ಸರ್ ಬಳ್ಳಾರಿಯ ಎಲ್ಲ ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅವನು ಇವನಂತ ಯಾವನಿಲ್ಲ ಇಲ್ಲಿ, ಎಲ್ಲ ಪ್ರತಿಯೊಬ್ಬವನು ಭ್ರಷ್ಟ ಇಲ್ಲಿ ಬಳ್ಳಾರಿಯಲ್ಲಿ. ನಾವು ಯಾವನಿಗೂ ಮಾನವೀಯತೆ ಇಲ್ಲ, ಎಲ್ಲ ನಾಟಕ. ಅದು ಈ ಬೂಟಾಟಿಗೆ ಬೇಡ ಅಂತ ಹೇಳೋದು. ನಾನು ಬಡವ್ರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ ನಿಮಗೆ. ಒಂದು ಮನೆ ಕಟ್ಸ್ಕೊಡೋಕ್ಕಾಗಲ್ಲ ಸರ್ ಮುಂಡೆ ಮಕ್ಕಳಿಗೆ. ಬಟ್ ಏನು ತಿಂತಾರೆ ಇವರು? ಕನಿಷ್ಠ ಅವರಲ್ಲಿ ಕೋಟಿಗಟ್ಟಲೆ ಇದು ಪರಿಹಾರ ಕೇಳಿದ್ದಾರೆ ಸರ್. ಈ ಗುಡಿಸಲಲ್ಲಿ ಬದುಕಕ್ಕಾಗತ್ತೆ ಸರ್. ಸರ್ ದನಗಳು ಕಟ್ಟೋದಲ್ಲ ಸರ್, ಇವಾಗ ದನಗಳು ಕಟ್ಟಿದ್ರೆ ಕೂಡ ಸುತ್ತಾಡ ಪರಿಹಾರ ಕಟ್ತಾರೆ ಈಗ ದನಗಳಿಗೆ. ರಾಜಕಾರಣಿಗಳು ಜಿಂದಾಲಿನ ಗುಲಾಮರು, ಕೈಗೊಂಬಿಗಳಲ್ಲ ಸರ್, ಗುಲಾಮರು, ಸೇವೆ ಮಾಡೋರು. ಚುನಾವಣೆ ಸಂದರ್ಭಗಳಲ್ಲಿ ಅವರಿಂದ ದುಡ್ಡು ಇಸ್ಕೊಳ್ತಕ್ಕಂಥವ್ರು ಇವರು. ಇಂಥ ಭ್ರಷ್ಟರಲ್ಲಿ ಪಾಪ ನೋಡ್ರಿ ಸರ್ ಆಯಮ್ಮ, ನಿಮಗೆ ಏನು ಅನ್ಸುತ್ತೆ ನೋಡ್ರಿ ಸರ್, ಮಾತಾಡ್ತಾರೆ ಸರ್ ಆಯಮ್ಮನ ನೀವು. ಈಗ ಜಿಂದಾಲ್ ಕಾರ್ಖಾನೆ ಮಕ್ಕಳು ಮನೆಯಲ್ಲಿ ಸರ ಮಕ್ಕಳಿಗೆ ಶಾಲೆಯಿಂದ ಮನೆ ಕುತ್ಕೊಂಡ್ಬಿಟ್ಟಾಗ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಮಗ ಸಾರಿ ಕೇಳಿದ್ರೆ ಮರದಿ ಸಾರಿ ಕೊಳ್ಳಿಲ್ಲ. ದೊಡ್ಡ ಮಗ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತಾನೆ, ಶಾಲೆಗೆ ಹೋಗೋಲ್ಲ. ಶಾಲೆ ಎಕ್ಸಾಮ್ ಇದಾಗಿ ನಡುಮ್ಯಾಗ ನೋಡಿದ್ರೆ ಅದು 2 ತೋಡು ಕಟ್ಕೊಂಡು ಬಂದ್ರೆ ಅದು ಇದಾಗಿಬಿಡ್ತು. ಆತ 2 ತೋಡು ಕಟ್ಕೊಂಡು ಬಂದ್ರೆ ಅದು ನೆನ್ನೆ ತಕ್ಕಲ್ಲ ಕಟ್ಟಿ ಬರ್ಸಲ್ಲ. ಆ ಸಣ್ಣ ಹುಡುಗ ನೋಡಿದ್ರೆ ಟಿಸಿಗೆ ಮತ್ತು ಮೇಸ್ಟ್ರಿಗೆ ನೋಡ್ತಾರೆ. ಯಾವುದನ್ನ ಮರರ್ಜಿ ಸಾರಿಗೆನ ಸೇರಿಸ್ತಾರೆ, ಆತನ ಜೀವನ ಮಾಡ್ತಾನೆ. ಹೆಂಗೆ ಒಂದು ಸಾಟ್ ಕೊಟ್ರೆ ಯಾವುದೋ ಒಂದು ಜೀವನ ಮಾಡ್ತಾನೆ. ಯಾವುದನ್ನ ಪರಿಹಾರ ಬಿಟ್ರೆ ಮಕ್ಕಳಿಗೆ ಯಾವುದೋ ಒಂದು ಇದು ಮಾಡ್ತಾರೆ. ಹೆಣ್ಣುಗಾಗಲಿ ಮನೆಗಾಗಲಿ ಏನಿಲ್ಲ ಸರ್. ನಮಗೆ ಆಗಬೇಕು ಅದನ್ನು ನಮಗೆ ಯಾವುದನ್ನ ಒಂದು ನೀವೇ ಸಮಾಧಾನ ಕೊಟ್ಟು ನಮಗೆ ಯಾವುದನ್ನು ಮಾಡಿ ಸರ್. ನಮಗೆ ಅದಕ್ಕೆ ಅಂತ ಕಾರ್ಖಾನೆಗಳು ಸಂಡೂರು ತುಂಬಾ ಸುತ್ತಮುತ್ತ ಬರೀ ಫ್ಯಾಕ್ಟ್ರಿಗಳು ಆಗಿಬಿಟ್ಟದವು ನಮ್ಮ ಸಂಡೂರಿನಲ್ಲಿ. ಅಲ್ಲಿ ಸ್ಥಳೀಯದರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಒಂದು ದೊಡ್ಡ ಸಮಸ್ಯೆ ಅಂದರೆ ಸ್ಥಳೀಯದರಿಗೆ ಉದ್ಯೋಗ ಕೊಡ್ತಾ ಇಲ್ಲ. BRದವ್ರನ್ನ ಕರ್ಕೊಂಬಂದು ಕೆಲ್ಸಕ್ಕೆ ಹಾಕ್ಯಳ್ತಿದಾರ. ದಿನಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೆ 4-5 ಮಂದಿ ಸಾಯ್ತಾದವರನ್ನ ಒಂದು ವಿಷಯ ಕೇಳ್ಪಡ್ತಾ ಇದ್ದೀವಿ ನಾವು ಜಿಂದಾಲಲ್ಲಿ. ಕರ್ನಾಟಕ ಇಲ್ಲಿ ಏನೋ ನಮ್ಮ ಸ್ಥಳೀಯದವ್ರು ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಆಯ್ತಂದರೆ ಇಲ್ಲಿ ಹೊರಗೆ ಬರ್ತದನ್ನೋ ಒಂದು ಉದ್ದೇಶಕ್ಕೆ ನಮ್ಗೆ ಉದ್ಯೋಗ ಕೊಡ್ತಾ ಇಲ್ಲ ಅಂತ. ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ? ಬೆಂಗಳೂರು ಅಂತ ಹತ್ತಿ ಸೀಮೆನೋ ಕಾಫಿ ಸೀಮೆನೋ ಹೋಗ್ತಾ ಇದ್ದಾರೆ. ಅಲ್ಲಿ BRದವ್ರನ್ನ ಕರ್ಕೊಂಡು ಬಂದು ಒಳಗಡೆ ಬೂದಿ ಆಗಂಥ ಪರಿಸ್ಥಿತಿಯಲ್ಲಿ ಕಾರ್ಖಾನೆಗಳು ನಡೀತದಾವೆ. ಇದು ಜಿಲ್ಲಾ ಆಡಳಿತ ಏನು ಕ್ರಮ ತಗೊಳ್ತಾ ಇಲ್ಲ, MP ಅವರು ಏನು ಕ್ರಮ ತಗೊಳ್ತಾ ಇಲ್ಲ, MLA ಅವರು ಏನು ಕ್ರಮ ತಗೊಳ್ತಾ ಇಲ್ಲ. ಇದು ಯಾರು ತಗೊಳ್ಬೇಕು? ನಾವು ಅಲ್ಲಿಂದ ಇಲ್ಲೇ ಹೋಗಿ ಪಾದಯಾತ್ರೆ ಮಾಡಿ ಜಿಲ್ಲಾ ಆಡಳಿತಕ್ಕೂ ಬಂದೀವಿ. ನಾವು ಬಂದು ಒಂದು ಮನವಿ ಪತ್ರ ಕೊಟ್ಟರು DC ಅವರಾದ್ರೆ ಏನು ಕೆಲಸ ಮಾಡಿದ್ರ? ಬಡವ್ರ ಪರವಾಗಿ ಅದಾರ, ಏನು ರಾಜಕೀಯ ಪರವಾಗಿ ಅದಾರ? ಅಧಿಕಾರಿಗಳು ಸತ್ಯ ಅನ್ನೋಂಥದ್ದು ನಮಗೆ ಕಾಡ್ತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ಸತಂತ ನಾವು ಧರಣಿ ಹಾಕೋಕ್ಕೆ ನಡೆಸ್ಬೇಕಂತ ನಾವು ಇದ್ದೀವಿ. ಇವ್ರದೊಂದಲ್ಲ ಸಮಸ್ಯೆ, 100 ಜನರು ಸಮಸ್ಯೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.